ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನಮ್ಮ ಅಕ್ಕ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ವಿಷಯ ಅಂದರೆ, ನಾನು ವಿಡಿಯೋ ಮಾಡ್ತಾ ಇರೋದು ಸೇಯಿಂಗ್ ಇಷ್ಟು ದಿವ್ಯ ಮಾಡ್ತಾಯಿದ್ದೀವಿ. ಅದಕ್ಕೆ ನೋಡೋಣ ಬನ್ನಿ ನಮ್ಮ ಅಕ್ಕ ಏನೇನು ಮಾಡ್ತಿದ್ದಾರೆ ಅಂತ. ನಾನು ನಮ್ಮ ಕಿಚನಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವಿಡಿಯೋನ, ವ್ಲಾಗ್ಸ್ಗಳನ್ನ ನೋಡಿ. ನಮ್ಮ ತಂಗಿ ಇವತ್ತು ನನ್ನ ಮಾತೆಲ್ಲ ಅವಳು ಕೇಳಬೇಕು. ನಾನೇನೇನು ಹೇಳ್ತೀನಿ ಎಲ್ಲ ಅವಳು ಕೇಳಬೇಕು ಗಾಯ್ಸ್. ಏನಾದ್ರು ಮಾಡಲ್ಲ ಅಂತ ಹೇಳಿದ್ರೆ ನೀವೇ ಸಾಕ್ಷಿ. ಅದಕ್ಕೆ ಈಗ ದೀಕ್ಷಕಂಗೆ ಏನಾದರೂ ಚಾಲೆಂಜ್ ಕೊಡಬೇಕು ಅಂದರೆ ನನ್ನ ಮಾತು ಅವ್ಳು ಕೇಳಬೇಕು. ಆ ಥರ ಏನಾದರೂ ಒಂದು ಐಡಿಯಾ ಇದ್ರೆ ಹೇಳಿ. ಅವಳಿಗೆ ಏನೇನು ಮಾಡಿಸ್ಬೇಕು ಅಂತ ನೋಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ನಾನು ಇವಾಗ ಪೇಪರಲ್ಲಿ ಬರೆಯೋಣ ಅಂತ ಅಂದ್ಕೊಂಡಿದ್ದೀನಿ. ಅವಳಿಗೆ 2 ಪೇಪರ್ ಕೊಟ್ಟು ಫೋಲ್ಡ್ ಮಾಡಿ 2 ಪೇಪರ್ ಕೊಟ್ಟು ಆಮೇಲೆ ಅವ್ರ ಕೈಲಿ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಗೈಸ್, ಇವಾಗ ಇದು ರೆಡಿ ಆಗಿದೆ. ಬೇಗ ಸರಿ ಹೋಗಿ ಇದನ್ನ ಮಡ್ಚಿಕ್ಕಂಗೆ. ಡ್ಯಾನ್ಸ್ ವಿತ್ ನೋ ಮ್ಯೂಸಿಕ್ ಫಾರ್ 1 minute ಅಂತೆ. ಯಾವುದಂತ ಗೊತ್ತಾಯ್ತಿರ್ಬೇಕಲ್ವ ಗೈಸ್ ನಿಮ್ಗೂ. ನಾನು ಹೇಳೋಬ್ರಿಗೂ ಆಯಿತು ಗೈಸ್, 1 minute ಇನ್ನೂ ಆಡ್ತಾವಳೆ ನೋಡಿ. ಒಂದು ಹೇಳೋದು ಮರ್ತೋಗ್ಬಿಟ್ಟೆ. ನಾನು ಜ್ಯೂಸ್ ಮಾಡೋಕ್ಕೆ ಕೇಳಿದ್ದೆ, ಸೊ ಅದು ಮಾಡ್ತೀನಿ ಗೈಸ್. ಕೇಳಿ ಅವಳಿಗೆ ರೆಸಿಪಿ ಅಂತೀನಿ, ಜ್ಯೂಸ್ ಹೆಂಗೆ ಮಾಡ್ತಿದ್ದಾಳೆ ಅಂತ. ಗೈಸ್ ಏನು ಗೊತ್ತಾ, ಶುಗರ್ ಕ್ಯಾನ್ ಇಲ್ದೇನೆ ನಾನು ಕಬ್ಬು ಇಲ್ದೇನೆ ನಾನು ಮಾಡ್ತಿರೋ ಜ್ಯೂಸ್ ಅದು ಸೇಮ್ ಹಂಗೆ ಬರುತ್ತೆ. ಸೊ ಏನಂದರೆ ಫಸ್ಟಿಗೆ ಬೇಕಿರೋದು ಅದಕ್ಕೆ ಅಂದರೆ ಎಷ್ಟು ಚೆನ್ನಾಗಿ ಮಾಡ್ಕೊತೀರಾ ಅನ್ನೋದ್ರ ಮೇಲೆ ಡಿಪೆಂಡು. ಪುದೀನ, ಏನಿದು ಬೆಲ್ಲ, ಶುಂಠಿ, ನಿಂಬೆಹಣ್ಣು, ಸ್ವಲ್ಪ ಉಪ್ಪು. ನನಗೋಸ್ಕರ ಜ್ಯೂಸ್ ಬರ್ತಾ ಇದ್ದೆ ನೋಡಿ. ಹಿಂಗೆ ಇದೆ ಜ್ಯೂಸು. ಹಿಂಗೆ ಕೊಡಿದ್ರೆ ಚೆನ್ನಾಗಿ ಮಾಡಿದ್ಯಾ ಗೊತ್ತಿಲ್ಲ ಗೈಸ್, ನಾನು ಫಸ್ಟ್ ಟೈಮ್ ಮಾಡಿರೋದು. ಪುದೀನ ಜಾಸ್ತಿ ಆಗೈತೆ ಅನ್ಸುತ್ತೆ. ಪುದೀನ ಜ್ಯೂಸ್ ಎಲ್ಲ ಕುಡಿಸ್ಬಿಡ್ತೀನಿ. ಜ್ಯೂಸ್ ತರ ಇಲ್ವಾ ಅಂತ ಹೇಳಿ ಕುಡಿ ಇನ್ನು ಕುಡಿತಾರ ಹಂಗೆ. ಆ ಚಿಕ್ಕ ಹುಡುಗಿ ಹೇಳಿದ್ಕೆ ಫುಲ್ ಖುಷಿ ಆಗ್ಬಿಟ್ಟವಳೆ. ನಾನೇನು ಮನ್ಸಿಲ್ಲ. ಯಾಕೆಂದ್ರೆ ಚಿಕ್ಕ ಮಕ್ಕಳು ಯಾವುದೂ ಸುಳ್ಳು ಹೇಳಲ್ಲ ಗೈಸ್, ಅದಕ್ಕೆ ಅಲ್ವಮ್ಮ. ಕುಡ್ದಾ ಎಲ್ಲರೂ ಒಂದು ಚೂಸ್ ಮಾಡೋದು. ಏನು ಆಗಲ್ಲ ಕಣೆ. ಅಟೆಂಪ್ಟ್ ಟು ಡು 10 push-ups ಅಂತೆ. ಇವಾಗ ಮಾಡ್ತಾ ಇದ್ದಾಳೆ ನಮ್ಮಕ್ಕ ಪುಷಪ್ಸ್. ಹಾಂ ಬೇಗ 1 2 3 4 5. ಫಸ್ಟ್ ಸಣ್ಣಗಿದ್ಲು ಗೊತ್ತಾಗಾಯ್ಸೋಳು. ಇವಾಗ ನೋಡಿ ಹೆಂಗಾಗೋಳೆ. 6 ಆಯಿತು. 7 8 9 ಲಾಸ್ಟ್ 1 more. ಎಷ್ಟು ಜನ ನೋಡ್ತಾರೆ. ಡೇರ್ ಅಂತ ಹಾಕು ಪಾಪಡಿ ಗಾಯ್ಸ್. ಇನ್ನು ನೋಡಿಲ್ಲ ಯಾರೂ. ಅದು ಬೇರೆ ಪಬ್ಲಿಕ್ ಅಕೌಂಟು. ಓದೋ ಲೆಟ್ ಯುವರ್ ಸಿಬ್ಲಿಂಗ್ ಪುಟ್ ಮೇಕಪ್ ಆನ್ ಯು ವೈಲ್ ದೇ ಆರ್ ಬ್ಲೈಂಡ್ ಫೋಲ್ಡಿಂಗ್. ಗೈಸ್ ಇವ್ರು ತೊಗೊಂಡು ನೋಡಿ ಏನೇನು ಅಂತಂದರೆ, ಇದೆಲ್ಲ ನಮ್ಮಮ್ಮ ಆಲ್ಮೋಸ್ಟ್ ಇದು ಫೌಂಡೇಶನ್ ಇಲ್ಲಿ ಪೌಡರ್ ಇಲ್ಲಿ ನಮ್ಮಮ್ಮ ಯೂಸ್ ಮಾಡೋದು. ಸೊ ಇದು ಫೌಂಡೇಶನ್ ಕ್ರೀಮ್, ಇದು ಫೇಸ್ ಪೌಡರು, ಇದು ಬ್ಲಷು, ಇದು ಐಲೈನರು, ಅಂದರೆ ಲಿಕ್ವಿಡ್ ಲಿಪ್ಸ್ಟಿಕ್, ಇದೆಲ್ಲ ಲಿಪ್ ಬಾಮು ಸೇಮ್ ಎಲ್ಲ ಎತ್ಕೊಂಡ್ಬಿಟ್ಟವಳೆ. ಇದು ಐಬ್ರೋ ಪೆನ್ಸಿಲು, ಇದೇನಿದು ವ್ಯಾಸ್ಲಿನು, ಪಾಂಡ್ಸ್ ಕ್ರೀಮು, ಸ್ಟಿಕ್ಕರು, ವೈಟ್ ಟೋನ್ ಕ್ರೀಮು, ಮಾಯಿಶ್ಚರೈಸರು, ಇದೇನಿದು ಅದು ಇದು ಬಿಡು ಸನ್ಸ್ಕ್ರೀಮು, ಇದು ವ್ಯಾಸ್ಲಿನ್ ಅಷ್ಟೇ ಗೈಸ್. ಇನ್ನೇನು ಇಲ್ಲ. ಇದು ಫೌಂಡೇಶನ್ ಏನೂ ಇಲ್ಲ. ಇಷ್ಟು ನಾವು ಇದೊಂದು ಮತ್ತು ಈ ಲಿಪ್ಸ್ಟಿಕ್ ಅಷ್ಟೇ ನಾವು ಹಾಕೋದು. ಲೆಟ್ಸ್ ಸ್ಟಾರ್ಟ್ ಗಾಯ್ಸ್. ಗೊತ್ತಿಲ್ಲ ಹೆಂಗೆ ಮಾಡ್ತೀನಿ ಅಂತ.
ಯಾಕೋ ಭಯ ಆಯ್ತೈತೆ. ಇರು ನಾನು ಆಫ್ ಮಾಡ್ಬಿಟ್ಟು ಬಂದ್ಬಿಡ್ತೀನಿ. ಅಲ್ಲೇ ಸ್ವಲ್ಪ ಸ್ಟ್ರೈಟ್ ಅಲ್ಲೇ. ಹಾಂ ಕಣತ್ರ ಏನು ಹಾಕ್ತೀಯಾ? ಸಿಕ್ಕದ್ನಾ? ಹಾಂ ಸಟ್ಟಗಿಟ್ಲು. ಹೆಂಗ ಒಂದು ಗೊತ್ತಿಲ್ಲ. ಇಟ್ಟಿದ್ದೆ ಬಿಡು. ಇಕ್ಕಿದೀನಾ? ಇಟ್ಟಿದ್ಯಾ ಸೇಡಲ್ಲಿ ಇಲ್ಲಿ ಮಾತ್ರ ಹಾಕ್ತೀನಿ. ಹಾಕು. ಹಾಂ ಮೇಲೆ 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 ಇನ್ನ ಕೂಚೋ ಅಲ್ಲೇ ಟಿವಿ ನೋಡೋಲ್ಲ. ಏನೇ ಹೋಗಲ್ಲ ಆಮೇಲೆ ಅದು ನಿಜ ಮಾಡಿದ್ನ ಕಣ್ಮೇಲೆ ಇಷ್ಟ ಕಚಡ ಕಾಣಿಸಿದ್ಯಲ್ಲ ಅಕ್ಕ ಕಣ್ಮೇಲೆ ಅದು ಯಾರು ಹೇಳ್ಕೊಟ್ಟಿದ್ದು? ಬೇಗ ಒಂದು ಟಿಶ್ಯೂ ಕೊಡೆ. ನೋಡಿ ಗೈಸ್, ಹೋಗಿ ಇಷ್ಟ ಕಚಡವಾಗಿ ಮಾಡಿದೀನಿ ಅಂತ ಇವಾಗ ಗೊತ್ತಾಗಿದ್ದು ಗೈಸ್. ನಾನು ಡ್ರಾಯಿಂಗ್ ತೋರಿಸೋದು. ನನ್ನ ಕಣ್ಣೆಲ್ಲ ಒಂಥರ ಆಯ್ತೈತೆ. ಕಾಫಿ ಪೌಡರ್ ಐಸ್ ಈಗ ಒಬ್ಳದಲ್ಲ ನಾವು 3 ಜನಕ್ಕೂ ಮಾಡ್ಕೊತಾ ಇದ್ದೀನಿ ನಾನು. ಸೊ ಹಾಲು ಹಾಕೊತಾ ಇದ್ದೀನಿ. ಒಂದೇ ಇಲ್ಲ ನಾನೇ ಹೇಳ್ತೀನಿ ಅದಕ್ಕೆ. ಸೊ ಇವಾಗ ಇವಳು ನೂತನ ಥರ 5 ಮಿನಿಟ್ ಆ್ಯಕ್ಟಿಂಗ್ ಮಾಡಬೇಕು. ನಾನು 5 ಮಿನಿಟ್ವರೆಗೂ ಅವಳು ಆ್ಯಕ್ಟಿಂಗ್ ಮಾಡಬೇಕು. ಇವಳು ಹೆಂಗೆ ಆಡ್ತಾಳೋ ಇವಳ ಹೆಸರು ನೂತನು ಅಲ್ಲ, ಸ್ಫೂರ್ತಿ. ಅದೇ ನಾವು ಕರೆಯೋದು ನೂತನು ಅಂತ. ಅವಳು ಹೆಂಗೆ ಆ್ಯಕ್ಟಿಂಗ್ ಮಾಡ್ತಾವಳೋ ಅದೇ ಥರ ಅವಳು ಆ್ಯಕ್ಟಿಂಗ್ ಮಾಡಬೇಕು. ಅಂದರೆ ಅವಳ ಕಾಪಿ ಮಾಡೋಂಗಿಲ್ಲ. ಅವಳು ಹೆಂಗೆ ಮಾಡ್ತಾಳೆ ನೀನು ಅದೇ ಥರ ಮಾಡಬೇಕು. ಸರಿನಾ? ಇವಾಗ ಎಷ್ಟು ಗೊತ್ತಾ ಟೈಮು? ಹೋಗಿ ನೋಡ್ಕೊಂಬ ಫೋನಲ್ಲಿ. ನೀನು ಹೇಳಿದ್ದೆಲ್ಲ ಮಾಡ್ಬೇಕು ಇವಾಗ. ನಾನು ಹೇಳಿದ್ದು ಮಾಡಬೇಕು. ಹಂಗೆ ಹಂಗೆ ಒಂದು ಸ್ವಲ್ಪ ಫ್ರಿಜ್ ಕುಡಿಸು. ಯಾಕೆ ಟೀ ಕುಡಿಸು. ನಾನು ಹೇಳಿದ್ದು ಮಾಡ್ಬೇಕು ತಾನೇ. ಟೈಮ್ ನೋಡ್ತೀನಿ ಇರಕ್ಕ. ಅಲ್ಲಿ ಆಫ್ ಆಗುತ್ತೆ. 6:29 ಟೈಮು. ಭಾರಿ. ಅವಾಗ ಫುಲ್ ಕುಡಿಸ್ಬಿಟ್ಟು ನಾನೇ ಕುಡಿಸ್ತೀನಿ. ನೀನು ಹೋಗಕ್ಕ. ಇಲ್ಲ ಕೊಟ್ಬಿಡ್ತೀನಿ. ನನಗೆ ಬೇಕು ಬಿಸ್ಕೆಟ್. ಕುಡಿಸ್ಬಿಟ್ಟು ನೀನು ಕುಡೀನಿ. ಇವಾಗ ಅವಳು ನೂತನ ಥರ ಆ್ಯಕ್ಟಿಂಗ್ ಮಾಡ್ತಾಳೆ ಗೈಸ್ ನೋಡಿ. ರಿಷಿ ನಿಂಗೊಂದು ನಿನಗೊಂದು ನನಗೊಂದು. ನೀವು ಎಲ್ಲರೂ ಅರ್ಧ ಮಾಡ್ತೀನಿ. ಇವಾಗ 3 ಇವಾಗ ಎಷ್ಟು ಗೊತ್ತಾ ಟೈಮ್? ಇವಾಗ 6:30 ಕರೆಕ್ಟಾಗೆ 6:35ಗೆ 6:30 ಇವಾಗ 6:35ಗೆ ಎಂಡ್ ಮಾಡಬೇಕು. ಅವಳ ಕಾಪಿ ಮಾಡೋಂಗಿಲ್ಲ. ಅವಳು ಹೆಂಗೆ ಮಾಡ್ತಾಳೋ ಹಂಗೆ ಮಾಡಬೇಕು. 3, 2, 1 ಸ್ಟಾರ್ಟ್. ನನಗೆ ಓದಕ್ಕೂ ಬರಲ್ಲ, ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ಓದೋದೇ ಇಲ್ಲ, ನಾನು ಮಾಡಲ್ಲ. ಏನು ಮಾಡ್ತಾರೆ ಒಟ್ಟಿನಲ್ಲಿ ಆ್ಯಕ್ಟಿಂಗ್ ಮಾಡಷ್ಟೇ. ನಿನ್ಸಂಗಿಲ್ಲ. ಕುಡಿಸ್ಬಾ ತಿನ್ನಿಸು. ನಾನು ತಿನ್ನಿಸ್ತೀನಿ ತಾನೇ. ತಿನ್ಸಿದು. ಹಾಗೆ ನಿಂಗೆ ಎಷ್ಟು ಚೆನ್ನಾಯ್ತಲ್ವಕ್ಕ? ತಾನೇ ಯಾಕೆ ತಿನ್ನಿಸ್ತ್ಯಾ? ಬಾಳೆ ತಿನ್ಸಿದ್ದೀನಿ ತಾನೇ. ಹೆಂಗ್ ಮಾಡಿದ್ರು ಇಷ್ಟ ಆಗಲ್ಲ. ಅದೇ ಬಾರಿ ಪಸಂದ ಒಳ್ಳೆಯದು. ಉಫ್ಬೇಡ ನೀನು ಹಂಗೆ. ಕುಡಿದ್ಬಿಡ್ತೀನಿ ನೋಡು. ಇಟ್ಬಿಡನಾಕ. ನಾನೇ ಮಾಡಿದ್ದು ಹೆಂಗದೆ? ಚೆನ್ನಾಗುತ್ತೆ. ನಾನೆಲ್ಲನೂ ಮಾಡ್ತೀನಿ.
ಇವಾಗ ದಪ್ಪಾಗಿರೋ ಸಾಕಾಗಲ್ವ ಎಷ್ಟು ತಿಂತ್ಯಾ? ನಿಮ್ಗೇನು ನಮ್ಗೆ ಇಷ್ಟ, ನಾನು ತಿಂತೀನಿ. ನೀನು ಕುಡಿ ಹಂಗೆ. ಇವಾಗ ಇಷ್ಟು ದಪ್ಪಾಗಿರೋ ಸಾಕಾಗಲ್ವ ನಿನಗೆ? ನಂದಪ್ಪ ಆದ್ರೆ ನಾನು ಇಷ್ಟ. ನೋಡ್ ದೀಕ್ಷಾ ಹೆಂಗಾಡ್ತಾವಳು. ನಾನೇನ್ ಮಾಡ್ಲಿ ದಿವ್ಯಾ? ನಿನಗೆ ಅಕ್ಟ್ ಮಾಡಕ್ ಹೇಳಿದೆ, ನಾಳೆಗೆ ಅಕ್ಟ್ ಮಾಡಕ್ ಹೇಳಿದೀನ. ಇನ್ನ 3 minutes ಐತೆ. ಪಾಪ ಹೋಗ್ಲಿ ಅಂತ ನಾನು ಕುಡಿತಾ ಇದ್ದೀನಿ ಗೈಸ್. ನನಗಂತ ಅನ್ಕೊಂಡೆ ನಾನು. ನಿಂಗೇನು ನಾನು ಇಷ್ಟ ಅದು ನಾನೇ ಮಾಡ್ತೀನಿ. ನೋಡಿ ಗೈಸ್ ನೂತನ ಹೆಂಗಾಡ್ತಾಳೆ ಅಂತ ಗಾಂಚಲಿ ಅವಳಿಗೆ. ಇವಳಂತೂ ಏನು ಹೇಳಲ್ಲ ಗೈಸ್ ದೀಕ್ಷಾಗೆ. ದೀಕ್ಷಾ ಇವಳು ನಮ್ಮಕ್ಕ ಏನು ಹೇಳೋದೇ ನಮ್ಮಕ್ಕ ಏನು ಹೇಳೋದೇ ಇಲ್ಲ. ಅವಳು ಹ್ಞೂ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾಳೆ. ಇವಳು ಏನು ಮಾಡಿದ್ರು ಅದನ್ನ ನೋಡ್ಕೊಂಡಿರ್ತಾಳೆ. ಹೇಳೆ ಏನಾದ್ರು. ಕುತ್ಕೋಗೆ ನೋಡಿ ಗೈಸ್ ಹೋಗ್ಬಿಟ್ಲು ಮುನ್ಸ್ಕೊಂಡು. ತಾನೇ ನೀನ್ ನೋಡ್ಕೋ. ನನ್ನ ನೋಡ್ಕೊಳಕ್ ಗೊತ್ತು. ನೋಡಿ ದೀಕ್ಷಾಗೆ ಹೇಳ್ತಾಳೆ. ನೋಡ್ರಿ ಇವಳು ಎಷ್ಟು ವಾದ ಮಾಡ್ತಾಳೆ ನೋಡಿ ಗೈಸ್ ನೂತನು. ನಾನು ವಿಡಿಯೋ ಮಾಡ್ಬೇಡ ನೀನು. ನೋಡ್ರಿ ಚಿಕ್ಕ ಹುಡುಗಿ ಥರ ಇರೋ ನೀನು. ಹೆಂಗ್ ನೋಡ್ತಾಳೆ ನೋಡ್ರಿ ನಮ್ಮಕ್ಕ. ನಮ್ಮ ಅಕ್ಕ ಅಂತ ಏನು ಹೇಳೋದೇ ಇಲ್ಲ. ಹೇಳೇ ದೀಕ್ಷಾ ಏನಾದ್ರು ಅವಳಿಗೆ. ನಾನೇನು ಹೇಳಿ ಅವಳು ಹಂಗಾಡಿದ್ರೆ ಯಾರಿಗೂ ಏನು ಹೇಳೋದ್ ಬೇಕಾಗಿಲ್ಲ ನನಗೆ. ನಿಮ್ಮ ಅಮ್ಮಗೆ ಫೋನ್ ಮಾಡ್ತೀನಿ ರೇ, ನಿಂಗೆ ಜಾಸ್ತಿ ಆಗೈತೆ. ಮಾಡ್ಕೊ ಗಾಯ್ಸ್ ಫೈನಲಿ ಮಾಡಿದ್ಲು. ನೀ 2 ಆಗ ಹೀಟ್ ಗಾರ್ಲಿಕ್ 3 ಇದು ತಿನ್ಬೇಕು. ಹೇಳಿದ್ರೆ ತಿಂತಿದ್ದೆ. ಇವಾಗ ತಿನ್ನು. ಸರಿ ಗೈಸ್ ಇವಾಗ ಒಂದು ತಿನ್ನಕ್ಕೆ ಹೇಳಿದೀನಿ, ತಿಂತಾವಳು. ಇವಳು ತಿನ್ಬೇಕು ಅಂತ ನೀನಾ ಅವಳಿಗೆ ತಿನ್ನು ಅಂತ ಫೋರ್ಸ್ ಮಾಡ್ತಾವಳೆ. ನನ್ನ ಬಾಟ್ಲು ಆಯ್ತಾವ. ಕೊಡ್ತೀನಿ ಅವಳಿಗೆ, ಓದಿಲಿ ನೋಡಿ ತೋರಿಸ್ತೀನಿ. ದೀಕ್ಷಾ ಕಮ್ ಹಿಯರ್. he is better than me. 3rd one, 4th one. ಟ್ರೈ ಟು ಟರ್ನ್ ಮೀ ಆನ್ ವಿತೌಟ್ ಟಚಿಂಗ್ ಯುವರ್ ಸೆಲ್ಫ್ ಅಂದ್ರೆ ನೀನು ನನಗೆ ಟಚ್ ಮಾಡ್ದಿರೇ ನನಗೆ ಟರ್ನ್ ಮಾಡಬೇಕು. ಏನು ಟರ್ನ್ ಮಾಡಬೇಕು? ತಿರುಗಿಸ್ಬೇಕು. ಹೆಂಗೆ? ಹಂಗೆ ಅಕ್ಕ ಅಲ್ಲಿ ನೋಡಿ ಯಾರು. ಅವಳು ಮುಟ್ದಿರೇ ನನ್ನ ಟರ್ನ್ ಮಾಡ್ತಾಳೆ. ಹೆಂಗೆ ಮಾಡ್ತಾಳೆ ನೋಡೋಣ ಬನ್ನಿ. ಗೈಸ್ ನಾನು ಸ್ಕಿಪ್ಪಿಂಗ್ ಅಲ್ಲ. ಅಲ್ಲಿ ನೋಡು, ಅಲ್ಲಿ ನೋಡು, ಅಲ್ಲಿ ನೋಡಿ. ನೋಡಿದೆ. ಇಲ್ಲಿ ನೋಡು. ಹಂಗೆ ಹಂಗೆ ನೋಡು. ಇಲ್ಲ ಹಂಗೆ ನೋಡು. ಹಂಗೆ ನೋಡು. ಕತ್ತಿನ ಅವಳೆ ಒಳ್ಳೆ ಮಾಡ್ಸೋದು ನಾನು ತಿರ್ಗೋದೇ ಇಲ್ಲ. ಗೈಸ್ ಏನಂತ ನಡಿ ಅಂತ ನೀವು ಮಾಡ್ಬೇಕನ್ನ. ಹಿಂಗೆ ಮಾಡು, ಹಿಂಗೆ ಮಾಡೆ, ಹಿಂಗೆ ಮಾಡು, ಹಿಂಗೆ ಮಾಡು. ಡ್ಯಾನ್ಸ್ ಆಡೋದೇ ಹಿಂಗೆ ತರ್ಸಕ್ಕೆ. ಗೈಸ್ ಈಗೇನ ಅವಳು ಸೋತಿದ್ದಾಳೆ. ಏನಿಲ್ಲ ಅವಳು ನೂತನ ಕೈ ತರಿಸ್ಬೋದಿತ್ತು. ನೂತನ ಕೈಲಿ ಇಳಿಸ್ಬಿಟ್ಟು ತಿರ್ಸ್ಬೋದಿತ್ತು ತಾನೇ ಗೈಸ್. ಇವಾಗ ಹಿಂಗೆ ತಿರುಗಿ ಅವಳು ಸೆಲ್ಫ್ನ ಮುಟ್ದಿರಾನೆ ನಾನು ತಿರ್ಗಿಸ್ಬೇಕು ಅಂತ ಇಲ್ಲಿ ಬಂದಿದ್ದು ನಾನು. ಸರಿನಾ? ಅವಳು ನೂತನ ಹೇಳ್ಬಿಟ್ಟು ತಿರ್ಸ್ಬೋದಿತ್ತು ತಾನೇ ಗೈಸ್. ಅದನ್ನು ಯೋಚನೆ ಮಾಡಬೇಕು. ಬರ್ದಿತ್ತು ನೋಡ ಇಲ್ಲಿ ಗೈಸ್. ಇವಾಗ ಏನೊಂದು ಹೇಳ್ತಾ ಇದ್ದೀನಿ ನೋಡಿಗೆ ಕೆಲಸ. ನನಗೆ ಸ್ವಲ್ಪ ಕಾಲು ನೋವ್ತಾ ಇದೆ. ಸೊ ಅವಳು ನನಗೆ ಇವಾಗ ಕಾಲು ಒತ್ತಾಳೆ ಗೈಸ್. ಗೊತ್ತು ಎಷ್ಟೊತ್ತು? ನಾನು ಹೇಳೋವರೆಗೂ. ಅಲ್ಲಿ 3 ನಿಮಿಷ ಹಾಕಿತ್ತವಕ್ಕ, ಅಷ್ಟೇ 3 ನಿಮಿಷ. ನಾನೇ ನೋಡಿದ್ದೀನಿ. ಇಲ್ಲಿ ಬರ್ದಿಲ್ಲ ತೋರಿಸ್ಬಿಟ್ರೆ ತೋರಿಸ್ಲಾ? ಇಲ್ಲೇ ಬರ್ದಿಕ್ಕಿದ್ಯಾ ನೋಡು. ನೋಡಿ ಗೈಸ್ ಒತ್ತವಳೆ ಕಾಲು. ಆಹಾ ಚೆನ್ನಾಗಿ ಅನಿಸ್ತದೆ ಗೊತ್ತಾ 2 ಕಾಲು. ಆಹಾ ಪೀರಿಯಡ್ಸ್ ಟೈಮ್ ಈ ಥರ ಒತ್ತುಬಿಟ್ರೆ ಈ ಕಾಲು ಒತ್ತು. ಇದು ಬೇಡ, ಅದೆಲ್ಲ ಟಿಕ್ ಹಾಕ್ತೀನಿ. ಗೈಸ್ ಇವಾಗ ನನಗೆ ನಮ್ಮ ಅಕ್ಕ ಊಟ ಹಾಕೋ ಬರ್ತಾಳೆ ಗೈಸ್. ಈಗ ಮಾಡಿದ್ದಾರೆ. ಇದು ಸಾಂಬಾರಲ್ಲ ರಸಮ್, ಸಾರಿ.
ಓಹೋ ಇಷ್ಟು ಸಖತ್ತಾಗೈತೆ ಸಕ್ಕರ ಎತ್ತೆ ಪ್ಲೇಟ್ ಒಳಗಡೆ ಇರೋದು ಬೇಡ ನೋಡಿ ಆಗ್ತಾ ಇದ್ದಾಳೆ ನಮ್ಮ ಅಕ್ಕ. ಇದು ನಿಂಗೆ ಸರಿ ಗಾಯ್ಸ್ ಊಟ ಮಾಡಿ ಸಿಗ್ತೀನಿ ಗೈಸ್. ಇದು ನೆಕ್ಸ್ಟ್ ಡೇ ವ್ಲಾಗ್ ಆಗಿರುತ್ತೆ. ಇವಾಗ ನಾನು ನಮ್ಮ ಅಕ್ಕ ಏನಂತ ಹೇಳಿದ್ದೀನಿ ಅಂದರೆ ಎಗ್ ಬಿರಿಯಾನಿ ಮಾಡೋಕ್ಕೆ ಹೇಳಿದ್ದೀನಿ ಗಾಯ್ಸ್. ಅದನ್ನು ಇವಾಗ ನನಗೋಸ್ಕರ ಮಾಡಿಕೊಡ್ತಾ ಇದ್ದಾಳೆ ನಮ್ಮ ಅಕ್ಕ. ಇನ್ನೇನು ಕೆಲಸ ಮಾಡಿಲ್ಲ, ಎಲ್ಲ ಹಾಗೆ ಇದೆ. ಏನು ಮಾಡ್ತಿದ್ಯೋ ದೀಕ್ಷಾ? ಹಾಂ ಎಗ್ ಬಿರಿಯಾನಿ ಮಾಡ್ತಿದ್ದಾಳೆ. ಹೋಗಿ ಎಗ್ ಬಿರಿಯಾನಿ ಮಾಡೋಕ್ಕೆ ನಾನೇ ಇದು ತಗೊಬಂದಿದ್ದೀನಿ. ಏಯ್ ನೋಡಿ, ಎಗ್ ಬಿರಿಯಾನಿ ಮಾಡೋಕ್ಕೆ ನಾನೇ ಎಗ್ ತೊಗೊಬಂದಿದ್ದೀನಿ. ಒಳಕಡೆ ತರಿಸ್ಬೇಕಾಗಿತ್ತು, ನಾನೇ ತೊಗೊಬಂದಿದ್ದೀನಿ ಪಾಪ ಹೋಗ್ಲಿ ಅಂತ. ಇವಾಗ ಇದೊಂದು ಹಾಫ್ ಸ್ವಲ್ಪ ಹಾಫ್ ಸ್ವಲ್ಪ ಗೈಸ್. ಇವಾಗ ನಾನು ದೀಕ್ಷಾಗೆ ಏನು ಚಾಲೆಂಜ್ ಕೊಡ್ತಿದ್ದೀನಿ ಅಂತ ಅಂದರೆ ಬರೇ ಇವಾಗ ಏನು ಚಾಲೆಂಜ್ ಕೊಡ್ತಿದ್ದೀನಿ ಗೊತ್ತಾ? ಇರಿ, ಇವಾಗ ಅವಳು ಈ ಬಾಳೆಹಣ್ಣನ್ನ ಬರೀ ಒಂದೇ ಬೈಟಲ್ಲಿ ತಿನ್ನಬೇಕು, ಫುಲ್ ಮಾಡ್ಕೊಂಡು ತಿನ್ನಬೇಕು. ಒಂದು ಬೈಟಲ್ಲಿ ತಿನ್ಬಿಟ್ಲು ಗಾಯ್ಸ್. ಎತ್ತಿಕು. ನೆಕ್ಸ್ಟ್ ಸಿಗ್ತೀನಿ. ಇನ್ನು ಇವಾಗ ಅನ್ನಕ್ಕೆ ಇಟ್ಟಿದ್ದಾಳೆ, ಆಮೇಲೆ ತಿನ್ನೋಣ ಗೈಸ್. ಗೈಸ್ ಇವಾಗ ನಮ್ಮ ಅಕ್ಕ ಅಡುಗೆ ಮಾಡಿ ಆಗಿದೆ. ನೋಡಿ ಹೆಂಗೆ ಬಂದಿದೆ ಅಂತ. ಎಲ್ಲೋಯ್ತು ಮೊಟ್ಟೆ? ಮೊಟ್ಟೆನೇ ಕಾಣಿಸ್ತಾ ಇಲ್ಲ ನೋಡಿ ಗೈಸ್. ಎಲ್ಲಿ ಎಗ್ಗೆ ಕಾಣಿಸ್ತಾ ಇಲ್ಲ, ಎಗ್ಗೆ ಕಾಣಿಸ್ತಾ ಇಲ್ಲ ಗೈಸ್, ನೋಡಬೇಕು. ಹಿಂಗೈತೆ ಗೈಸ್. ಇವಾಗ ಟೈಮ್ ಬಂದು 9:50 ಆಗಿದೆ. ಇನ್ನು 10 ನಿಮಿಷ ಇದೆ. ಸೊ ನಾವು ಎಸ್ಟರ್ಡೇ 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, ಇವಾಗ 10 ಗಂಟೆ ಆಗಿದೆ. ಇದು ಎಂಡ್ ಮಾಡಬೇಕು. ಲಾಸ್ಟ್ ಒಂದು ಹೇಳ್ತಾ ಇದ್ದೀನಿ ಅವಳಿಗೆ ಮಾಡೋಕ್ಕೆ, ಕೊಡ್ತಾಯಿದ್ದೀನಿ. ಡೂ ಅ ವೈರಲ್ ಟಿಕ್ಟಾಕ್ ಡ್ಯಾನ್ಸ್ ಇನ್ ದ ಮಿಡಲ್ ಆಫ್ ದ ರೂಮ್. ಡೂ ಅ ವೈರಲ್ ಟಿಕ್ಟಾಕ್ ಡ್ಯಾನ್ಸ್ ಇನ್ ದ ಮಿಡಲ್ ಆಫ್ ದ ರೂಮ್. ವೈರಲ್ ಟಿಕ್ಟಾಕ್ ಯಾವುದು? ತನನೆ ತನಾನ ತನ ಏನೇ ಅದು? ಅದ ಹೆಸರು ಗೊತ್ತಿಲ್ಲ ನನಗೆ. ಎಸ್ ಇವಾಗ ಅವಳು ಮಾಡಬೇಕು, ಗೊತ್ತಿಲ್ಲ ಅದೇ ಸಾಂಗು. ಒಂದು ನಿಮಿಷ ನೋಡ್ತೀನಿ. ಈ ಮೂವಿ ಸಾಂಗು ಗೊತ್ತಲ್ವ, ಅದೇ ವೈರಲ್ ತಾನೇ ಆಗಿರೋದು ಇವಾಗ. ಹಾಡು. ಹಾಡಕ್ಕೆ ಗೊತ್ತಾ ಇಲ್ಲ ಯಾವ ಅವತಾರದಲ್ಲಿ ಅವಳಿ ನೋಡಿ ಬಸ್. ಇಲ್ಲ ನಾನಲ್ಲಿ ಕೊಡು. ಸೊ ಗಾಯ್ಸ್ ಇವುಗಳು ಕೊಟ್ಟಿದ್ದು ಎಲ್ಲನೂ ನಾನು ಮುಗಿಸಿದ್ದೀನಿ. ಹೇಳು. ಅಷ್ಟೇ ಗೈಸ್. ನಾನು ನೀವು ಹೇಳ್ದಂಗೆ ನಾನು ಅವಳಿಗೆ ಏನೇನು ಮಾಡಿಸ್ಬೇಕು ಎಲ್ಲ ಮಾಡಿಸ್ಕೊಂಡಿದ್ದೀನಿ. ಅದನ್ನು ಹಾಕಿದ್ದೀನಿ ಕೂಡ, ನಿಮಗೂ ತೋರಿಸಿದ್ದೀನಿ ಕೂಡ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆಮೇಲೆ ಮತ್ತೆ ನಿಮ್ಗೆ ಯಾವ್ದು ಬೇಕು ಇನ್ನೂ ಒಂದು 2 ಹಾಕಿದ್ದೀರಾ, ಅದನ್ನು ಶೀಘ್ರದಲ್ಲೇ ಮಾಡ್ತೀವಿ. ಸೊ ಇಷ್ಟೇ ಗೈಸ್. ಈ ವ್ಲಾಗ್ನ ನಾವು ಇಲ್ಲಿಗೆ ತುಂಬ ಲೆಂತಿ ಆಗಿಬಿಟ್ಟಿದೆ ವಿಡಿಯೋ. ನಾವು ಹಂಗೂ ಎಲ್ಲನೂ ಸ್ವಲ್ಪ ಕಟ್ ಮಾಡಿ ಹಾಕೋಣ ಅಂದ್ಕೊಂಡ್ವಿ, ಬಟ್ ಎಲ್ಲ ಮೇನ್ ಇರೋದ್ರಿಂದ ಯಾವುದನ್ನು ಕಟ್ ಮಾಡಿ ಹಾಕಿಲ್ಲ. ಸೊ ಫುಲ್ಲು ನೀವು ನೋಡಿ, ನೋಡಾದ್ಮೇಲೆ ನಿಮ್ಗೆ ಹೇಗೆ ಅನಿಸ್ತು ಅಂದರೆ ಅವಳು ಕೊಟ್ಟಿದ್ದೆಲ್ಲ ಚೆನ್ನಾಗಿತ್ತಾ, ಏನದು ಚಾಲೆಂಜಸ್ ಚೆನ್ನಾಗಿತ್ತಾ ಅಂತ ಕಮೆಂಟ್ ಸೆಕ್ಷನಲ್ಲಿ. ಅಂದರೆ ನಾನು ಬಾಯಲ್ಲಿ ಹೇಳ್ಬೋದಿತ್ತು, ಬಾಯಲ್ಲಿ ಹೇಳೋಕ್ಕಿಂತ ನನಗೆ ಅದು ಈ ಥರ ಮಾಡಿ ಕೊಡೋಣ ಅನಿಸ್ತು. ಅದಕ್ಕೆ ನನಗೇನು ತಲೆಗೆ ಬಂತು ಅದನ್ನೇ ನಾನು ಮಾಡಿಸಿದ್ದೀನಿ. ಮತ್ತು ನನಗೇನು ಬೇಕು ಅದನ್ನು ಮಾಡಿಸ್ಕೊಂಡಿದ್ದೀನಿ. ವಿಡಿಯೋದಲ್ಲಿ ನೋಡಿ. ಸೊ ಗೈಸ್ ಇನ್ನೂ ನಾವು ತುಂಬ ಮಾತಾಡಿದಷ್ಟು ತುಂಬ ಲೆಂತಿ ಆಗಿಬಿಡುತ್ತೆ. ಆಲ್ರೆಡಿ 35 ಮೇಲೆವರೆಗೂ ಹೋಗ್ಬಿಡೈತೆ. ಸೊ ಈ ವ್ಲಾಗ್ನ ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೊತೀವಿ. ಇಷ್ಟ ಆಗಿದ್ರೆ ಇನ್ನೂ ಯಾವ ಥರ ಬೇಕು ಅನ್ನೋದನ್ನು ನಮಗೆ ತಿಳಿಸಿ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ ಅಂತ ಹೇಳ್ತಾ ಎಲ್ರಿಗೂ ಟಾಟಾ, ಬೈ ಬೈ, ಲವ್ ಯು, ಬಾಯ್.